ಸರ್ ನಮಸ್ತೆ, ಮನು ವೈಷ್ಣವ್ ಅಂತ BJP ಕಾರ್ಯಕರ್ತ. ಸರ್ ಈಗೇನು ಅಂದರೆ ಅನ್ವರ್ ಮಾಲಿಪಾಡಿ ಅವರು ವರದಿಯಲ್ಲಿ ಏನಿದೆ ಅಂದರೆ ಕಾಂಗ್ರೆಸ್ಸಿನ ಮಹಾನ್ ನಾಯಕರುಗಳು ಹಾಗೂ ಶ್ರೀಮಂತ ಮುಸಲ್ಮಾನರು ವಕ್ಫ್ ಆಸ್ತಿಯಲ್ಲಿ ಸಾವಿರಾರು ಕೋಟಿ ನುಂಗಿದ್ದಾರೆ. ನೀವು ಇದರಿಂದ ಬಡ ಮುಸಲ್ಮಾನರಿಗೆ ವಕ್ಫಿಂದ ಯಾವುದೇ ರೀತಿಯಾದಂಥ ಉಪಯೋಗ ಆಗಿಲ್ಲ ಇವತ್ತಿನ ಗಂಟ. ನೀವು ಯಾಕೆ ಕಾಂಗ್ರೆಸ್ಸಿನ ಮಹಾನ್ ನಾಯಕರ ವಿರುದ್ಧ ಇವ್ರನ್ನ ಕರ್ಕೊಂಡು ಯಾಕೆ ಹೋರಾಟ ಮಾಡಿಲ್ಲ ಇವತ್ತು ಗಂಟ? ಯಾರು ಹೋರಾಟ ಮಾಡಬೇಕಾಗಿತ್ತು ಸರ್. ಮುಸ್ಲಿಂ ಸಮುದಾಯ ಹೋರಾಟ ಮಾಡಬೇಕಾಗಿರೋದು ಅನ್ವರ್ ಮಾಲಿಪಾಡಿ ಮುಸಲ್ಮಾನ್ ಅಲ್ವಾ? ಅವರು ಹೋರಾಟ ಮಾಡಿದ್ದಾರೆ. ನೀವು ಬಡ ಮುಸಲ್ಮಾನರಿಗೆ ಇದರಿಂದ ಅನ್ಯಾಯ ಆಗಿದೆ ಅಲ್ವಾ? ನೀವು ಯಾಕೆ ಕರ್ಕೊಂಡೋಗಿ ಹೋರಾಟ ಮಾಡಿಲ್ಲ ಕಾಂಗ್ರೆಸ್ ನಾಯಕರ ವಿರುದ್ಧ? ಚೆನ್ನಾಗಿ ತಿಂದು ತೆಗಿದ್ದಾರೆ. ಹೌದು ಹೌದು. ನೀವು ವಕ್ಫ್ ಬೋರ್ಡಲ್ಲಿ ನೋಡಿ ಎಷ್ಟು ಕೇಸಸ್ ನಡೀತಾ ಇದೆ ನೋಡಿ. ಆ ಕೇಸಸ್ಸಲ್ಲೆಲ್ಲ ಯಾರಿದ್ದಾರೆ ಅಂತೇಳಿ ನೀವೀಗ ಕಾಂಗ್ರೆಸ್ ನಾಯಕರು ಅವರು ಇವರು ಅಂತ ಹೇಳ್ತಾರಲ್ಲ, ದಾಖಲಾತಿ ಕೊಡಬೇಕಲ್ಲ ಅನ್ವರ್ ಮಾಲಿಪಾಡಿ ಅವರು. ನಾನೀಗ CM ಇಬ್ರಾಹಿಂ ಸಾಹೇಬ್ರ ಬಗ್ಗೆ ಹೇಳಿದೆ. ಅದೇ ರೀತಿ ದಾಖಲಾತಿ ಕೆಲವು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನದು ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ. ದೊಡ್ಡ ಫೈಲೇ ಮಾಡಿದ್ದೀನಿ. ಯಾರ ವಿರುದ್ಧ ಅದೆಲ್ಲ ಮಾತಾಡೋಣ, ಆ ಟೈಮ್ ಬರಲಿ. ಏನು ಕ್ರಮ ಕೈಗೊಳ್ತಾರೆ ನೋಡೋಣ. ಕ್ರಮ ಏನು ಕೈಗೊಳ್ತಾರೆ ನೋಡೋಣ. ನಾವು ಅನ್ವರ್ ಮಾಲಿಪಾಡಿ ಅವರ ವರದಿ ಮೇಲೆ ನಮ್ಮ ಒಂದು ಟೀಮೇ ಮಾಡಿ 1.5 ವರ್ಷ ಕೆಲಸ ಮಾಡಿದ್ರು. ನಾನು ಅದನ್ನೇ ಟೀಮ್ ಮಾಡಿ ಒಂದು ಫೈಲ್ ರೆಡಿ ಮಾಡಿದ್ದೀನಿ, ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೀನಿ. ಹೆಸರು ಹೇಳೋದು ಬೇಡ, ಬರಲಿ ಅಜಿತ್, ನಾನೇ ಬರ್ತೀನಿ ಇಲ್ಲಿ. ನಮಸ್ತೆ ಸರ್, ನಾನು ಜ್ಯೋತಿ ಗೌಡ. ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಜಗದಾಂಬಿಕಾ ಪಾಲ್ ಅವರ ನೇತೃತ್ವದಲ್ಲಿ ಏನು ಈ ತಿದ್ದುಪಡಿ ಮಾಡಿದ್ದಾರೆ, ಅದರಲ್ಲಿ 97,000 ಜನ ಅಭಿಪ್ರಾಯ ಮತ್ತು ಆಡಳಿತ ಮತ್ತು ವಿರೋಧ ಪಕ್ಷದ ಸಂಸದರು ಮತ್ತು ಕಮಿಟಿ ಮೆಂಬರ್ಸು ಎಲ್ಲರೂ ಕೂಡ ಅದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. JPC ರಚನೆ ಆಗುವುದು ಯಾಕೆ? ಸ್ಟೇಕ್ ಹೋಲ್ಡರ್ಸಿಂದ ಅಭಿಪ್ರಾಯ ತಗೊಳ್ಳೋಕೆ. ಸ್ಟೇಕ್ ಹೋಲ್ಡರ್ಸ್ ಯಾರು? ವಕ್ಫ್ ಮಂಡಳಿ, ರಾಜ್ಯದ ವಕ್ಫ್ ಮಂಡಳಿಗಳು, ವಕ್ಫ್ ಕೌನ್ಸಿಲ್ಗಳು, ವಕ್ಫ್ ಆಸ್ತಿಯ ಪದಾಧಿಕಾರಿಗಳು, ದರ್ಗಾ, ಮಸೀದಿ, ಈ ರೀತಿಯಲ್ಲಿ 99% ಸ್ಟೇಕ್ ಹೋಲ್ಡರ್ಸು ಈ ತಿದ್ದುಪಡಿಯ ಈ ವಿರೋಧಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದು ಯಾವುದನ್ನು ಗಣನೆಗೆ ತಗೊಳ್ಳದೆ ಹಠಕ್ಕೆ ಬಿದ್ದು ಕೇಂದ್ರ ಸರ್ಕಾರ ಆಕ್ಟ್ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.